ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಪಯಣ ಬ್ಲಾಗ್. ನಾವು ತಿಂಜಂಗಿರಿ ಹೋಗಿ ಬರ್ತಿದ್ವಿ, ಆನ್ ದ ವೇ ಪಯಣ ಇದೆ ಅಂತ ಅದನ್ನು ತೋರ್ಸೋಣ. ಪಯಣ ದ ಕಾರ್ ಮ್ಯೂಸಿಯಂ ಧರ್ಮಸ್ಥಳದವರು ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ಹತ್ರ ನಾವು ನೋಡಿದ್ವಿ. ಕಾರ್ಸ್, ಬೈಕ್ ಎಲ್ಲ ಇದೆ. ನಾವು ನೋಡಿದ್ದೀವಿ. ನಮ್ಮ ಅಪ್ಪ ಅಮ್ಮಂಗೆ ಒಂದ್ಸಲ ತೋರಿಸ್ಬಿಡೋಣ ಬಂದಿರೋವಾಗ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ನೀವು ಇಲ್ಲಿ ಯಾವ್ಯಾವ ರೀತಿ ಕಾರ್ ಇದೆ, ಹೆಂಗೆ ಯಾರ್ಯಾರು ಕಾರ್ ಇದೆ, ಯಾರ್ಯಾರು ಯೂಸ್ ಮಾಡಿರೋ ಕಾರೆಲ್ಲ ಇದೆ, ಸ್ವಲ್ಪ ತೋರಿಸ್ತೀವಿ. ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಪಯಣ ಮ್ಯೂಸಿಯಂ ಎಂಟ್ರಿ ಈ ಥರ ಇರುತ್ತೆ. ಯಾರ್ಯಾರು ಬಂದಿದ್ದೀರಾ ಒಂದು ಕಮೆಂಟ್ ಹಾಕಿ ನೋಡಿದ್ವಿ ಅಂತ. ಇಲ್ಲಿ ಎಷ್ಟೋ ಥರದ ಕಾರ್ ಇದೆ, ತುಂಬ ಹಳೆಯ ಕಾರ್ಗಳಿದೆ. ಧರ್ಮಸ್ಥಳದಲ್ಲಿ ಮುಂಚೆ ಇತ್ತು ಕಾರ್ಗಳಲ್ಲಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಹೊಸದಾಗಿ. ಅಲ್ಲಿ ಕಾರ್ಗಳೆಲ್ಲ ಇಲ್ಲಿದೆ, ಮತ್ತು ಸ್ವಲ್ಪ ಅಡಿಷನ್ ಕೂಡ ಮಾಡಿದ್ದಾರೆ ಕಾರ್ಸ್. ಇವರಿಬ್ಬರನ್ನ ಸೀರೆ ಬಗ್ಗೆ ಮಾತಾಡ್ತವ್ರೆ. ಒಂದೇ ಥರ ಸೀರೆ ಉಟ್ಕೊಂಡು ಅದು ನಲಿತಾ ಇದ್ದಾರೆ ಇಬ್ಬರು. ನಮ್ಮಕ್ಕ, ನನ್ನ ಹೆಂಡತಿ. ಪಯಣ ಮ್ಯೂಸಿಯಂ ಎಂಟ್ರೆನ್ಸ್ ಇದು. ಈ ಥರ ಎಂಟ್ರೆನ್ಸ್ ಇದೆ. ಇಲ್ಲಿ ಒಬ್ಬರಿಗೆ ಎಂಟ್ರೆನ್ಸ್ ಟಿಕೆಟ್ 50 ರೂಪಾಯಿ. ಮ್ಯೂಸಿಯಂ ಹೋಗೋದಕ್ಕೆ ಯಾವಣ ಬೆಳಗ್ಗೆ ಹೆಚ್ಚುವರಿ ಶುಲ್ಕ 100 ರೂಪಾಯಿ. ಮೈ ಗಾಡ್, ನಾವು 100 ರೂಪಾಯಿ ಕೊಡಬೇಕಾ ಗೊತ್ತಿಲ್ಲ, ನೋಡೋಣ. ಸೈನಿಕರಿಗೆ ಉಚಿತ ಪ್ರವೇಶ. ನಮ್ಮನ್ನು ಟಿಕೆಟ್ ಕೌಂಟ್ರಲ್ಲಿ ರೆಕಗ್ನೈಸ್ ಮಾಡಿ ನೀವು ಸಾಗಾ ಸ್ಟೋರೀಸ್ ಅಲ್ವಾ ಅಂತ ಮಾತಾಡ್ಸಿದ್ರು. ಖುಷಿ ಆಯಿತು. ಅಪ್ಪ, ಹೆಂಗೆ ನಮ್ಮ ಜನ ಹೆಂಗೆ ಗುರುತಿಸ್ತಾರೆ? ಓಕೆ ಬಿಟ್ಟಿನಿ. ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ನೋಡಿ. ಮಾಡಿದ್ವಿ, ಮಾಮೂಲಿ ವಿಡಿಯೋ ಮಾಡಿದ್ವಿ. ಅವ್ರು ನಮ್ ಬೇರೆ ವಿಡಿಯೋಸ್ ನೋಡ್ತಾರಂತೆ. ನಡೀರಿ ಹೋಗೋಣ. ಸರಿ, ಬನ್ನಿ ಹೋಗೋಣ. ಎಂಟ್ರಿಯಲ್ಲೇ ವೀರೇಂದ್ರ ಹೆಗಡೆ ಅವ್ರು ಕಾರ್ ಇಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ ಕಾರು. ಕಾರ್ ಬಗ್ಗೆ ಮಾಹಿತಿ: ಹಾರ್ಸ್ ಪವರ್ ಇಂಜಿನ್ ಬಗ್ಗೆ ಕೊಟ್ಟಿದ್ದಾರೆ. 948 cc. ಹೆಂಗಿದೆ ಕಾರು? ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಎಂಟ್ರಿ ಹತ್ರ ಪ್ರವೇಶ. ಹಿಂದಿನ ಕಾಲದ ಚಕ್ರದಿಂದ ಇವಾಗಿನ ಕಾಲದ ಟೈರ್ ತನಕನೂ ಇಟ್ಟಿದ್ದಾರೆ. ಆವಾಗಿನ ಎತ್ತಿನ ಗಾಡಿ ಎಲ್ಲ ಥರ ಟೈರ್ಸು, ವೀಲ್ಸ್ ಹೆಂಗೆ ಎವಲ್ಯೂಷನ್ ಆಯಿತು ಪ್ರತಿಯೊಂದು ಇಟ್ಟಿದ್ದಾರೆ. ಇಲ್ಲಿ ಟಾಂಗಾ ಗಾಡಿಗಳು, ಹಳೆ ಎತ್ತಿನ ಗಾಡಿ, ಮರದ್ದು. ನಂಗೆ ಇದ್ರಲ್ಲಿ ಹೋಗ್ಬೇಕಂತ ಆಸೆ. ಇದರಲ್ಲಿ ಬಾ, ಕುತ್ಕೋ, ಎಳಿತೀನಿ ನಾನು. ಅಲ್ಲಿ ಮೈಸೂರು ಪ್ಯಾಲೇಸ್ ಹತ್ರ ಇರುತ್ತಲ್ಲ, ಆ ತರ ಟಾಂಗಾದಲ್ಲಿ ಒಂದು ವರ್ಷ ಹೋಗ್ಬೇಕು. ಅದರಲ್ಲಿ ಈ ಕಾರ್ ಸಖತ್ತಾಗಿದೆ. ಆಗಿನ ಕಾಲದಲ್ಲೇ ಪಿಂಕ್ ಬ್ಲೂ ಏನ್ ಸಕ್ಕತ್ತಾಗೈತೆ ನೋಡಿ. ಕಾರ್ ನೋಡಿದ್ರೆ ಎಲಿಗೆನ್ಸ್ ವಾವ್ ಅನ್ಸ್ಬೇಕು. ಒಂದು 2 BHK ಮನೆ ತರ ಇಲ್ವಾ ಅದು? ಕಾರ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಓದ್ಕೋಬಹುದು ಯಾವ ತರ ಏನು ಅಂತ. ಈ ಯಾರಿಂದ ಕೊಟ್ಟಿರೋದು ಅಂತಾನು ಇದೆ. ಯಾರು? BK ಸತ್ಯನ್, ಬ್ಯಾಂಗ್ಳೂರ್ ಕೊಟ್ಟಿರೋದು. ಫಿಯಟ್ 501 ಕಾರ್ ಹೆಸರು. ಏನಮ್ಮ? ಏನಿಲ್ಲ. ಈ ಕಾರ್ ನೋಡು, ರೋಲ್ಸ್ ರಾಯ್ಸ್, ಸೆಲೆಬ್ರೇಟಿಂಗ್ 100 years. ಇದು ಹಳೇ ಕಾಲದ ಫಿಲಮ್ ಇದೆಲ್ಲ ಈ ತರದ್ದು ಯೂಸ್ ಮಾಡ್ತಾರಲ್ವಾ? ಹೆಂಗೈತ್ ನೋಡಮ್ಮ ಕಾರು. ನನಗೆ ಸ್ವಲ್ಪ ಕಾರ್ ಬಗ್ಗೆ ಕ್ರೇಜ್ ಇದೆ. ವಾವ್ ಅನ್ಸುತ್ತೆ ಈ ತರ ಕಾರ್ಸ್ ಎಲ್ಲ ನೋಡಿದ್ರೆ. ಆ ರೋಲ್ಸ್ ರಾಯ್ಸ್ ಸಿಂಬಲ್ಸ್ ಇನ್ನೂ ಹಂಗೆ ಇದೆ. ಈಗಲೂ ಅದೇ ಸಿಂಬಲ್ ಯೂಸ್ ಮಾಡೋದವರು. ಬೆಂಕಿ ಕಾರ್, ರೋಲ್ಸ್ ರಾಯ್ಸ್. ಎಷ್ಟಿರ್ಬೋದು ಈ ಕಾರ್ ಅವಾಗ ಪ್ರೈಸ್? ನೋ ಐಡಿಯಾ. ಎಷ್ಟು ಸಾವಿರದಲ್ಲಿರುತ್ತೆ. ದಟ್ ಲೈಕ್ ಕ್ರೋರ್ಸ್ ಅವಾಗ. ಹೆಂಗಿದೆಯಪ್ಪ ರೋಲ್ಸ್ ರಾಯ್ಸ್ ಅಂತ? ಯಾರು ಕೊಟ್ಟಿರೋದು? ಯಾರೋ MS ಪ್ರಿಯಾ ಸಂಘಿ ಇಂಡೋರ್ ಅವ್ರು ಕೊಟ್ಟಿರೋದು. 1924, 1924. 100 ವರ್ಷ ಆಗೈತಿ ಕಾರ್ಗೆ. ಅದಕ್ಕೆ ಹಾಕೋರಲ್ಲ 100 ವರ್ಷ ಆಗಿದೆ ಅಂತ. ಹೆಂಗಿದ್ದು ಕಾರು ಇಲ್ಲಿಂದ ಅಲ್ಲಿ ಗಂಟ ರೋಡಲ್ಲಿ ಹೋಯ್ತಾ ಇದೆ, ಬರೀ ಕಾರೇ ಕಾಣಿಸುತ್ತೆ. ಸ್ಟಡ್ ಬೇಕರ್ ಪ್ರೆಸಿಡೆಂಟ್ ಅಂತ 1929. ಕಾರ್ಗಳು ಅವಾಗ ಎಷ್ಟೆಷ್ಟು ತೂಕ ಇರ್ತಿತ್ತು ಅಂದ್ರೆ ಇದ್ ವೆಯ್ಟ್ ಎಲ್ಲ ಹಾಕಿರ್ತಾರೆ. ಇದಕ್ಕೆ ಹಾಕಿಲ್ಲ, ಕೆಲವೊಂದು ಮೆನ್ಷನ್ ಮಾಡಿರ್ತಾರೆ ಎಷ್ಟು ವೆಯ್ಟ್ ಇರುತ್ತೆ ಅಂತ. ಕಾರ್ಸ್ ಈ ಥರ ಇತ್ತು, ಹಂಗೆ ಎವಲ್ಯೂಷನ್ ಆಗಿ ಈ ಥರ ಚೇಂಜ್ ಆಯಿತು ಮಾಡಲ್ಸು ಸ್ವಲ್ಪ.
1950 ಇದು. ಆಸ್ಟಿನ್ A40 ಅಂತ ಕಾರು. ಫ್ರೇಜರ್ ಹೆಂಗೈತೆ ನೋಡಮ್ಮ ಕಾರು, ಎಷ್ಟು ಅಗಲ ಐತೆ. ಅಯ್ಯೋ ಎಷ್ಟು ದೊಡ್ಡದಾಗೈತೆ ನೋಡು. ಯಾರೋ ಕೊಟ್ಟಿರೋ ಶ್ರವಣ್ ಬೆಳಗಾವ್ದವ್ರು, ಸ್ವಾಮೀಜಿ. ಮೆಜೆಸ್ಟಿಕ್ ಒಂದು 2 ಎಕರೆ ಇದೆ ಗೈಸ್ ಈ ಕಾರ್. ಅದ್ರ ಅಪ್ಪ ಅದು ನೋಡಪ್ಪ, ಅದು ಹೆಂಗಿದ್ದು. ಅಯ್ಯಪ್ಪ ಕಾರ್ಗಳು ಇದು ನಂದೇ ಉದ್ದಾನ, 7 ನೋಡು ಅವಾಗಲೇ ನನ್ನ ವರ್ಣನೆ ಉದ್ದ ಅನ್ನತ್ತೆ ನಮ್ಮಪ್ಪ. ಇದು ಹೆಂಗ್ ನೋಡಿದ. ಅಯ್ಯೋ ದೇವ್ರೆ, ಇದು ನಿಲ್ಸಕ್ ಒಂದು ಮನೆನೇ ಬೇಕು. ಅಂಡ್ ಹಿಯರ್ ಕಮ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಕಾರ್ ಯೂಸ್ಡ್ ಬೈ ನಮ್ಮ ಒಡೆಯರ್, ನಮ್ಮ ಮೈಸೂರು ಅರಸರು ಯೂಸ್ ಮಾಡ್ತಿದ್ದ ಕಾರ್ ಇದು. ಡೈಮ್ಲರ್ D36 ಅಂತ. ರಾಜ್ ಯೂಸ್ ಮಾಡ್ತಾ ಇದ್ದ ಕಾರ್ ಅಲ್ಲಿ ನೋಡಿ, ಅದ್ರ ಬಗ್ಗೆ ಅದ್ರ ಫೋಟೋಸ್ ಕೂಡ ಹಾಕ್ತಾರೆ ಇಲ್ಲಿ. ನಮ್ಮ ಮೈಸೂರು ಅರಸರ ಲೋಗೋ ಅದು, ಅವರು ಯೂಸ್ ಮಾಡ್ತಿದ್ದಂಥ ಕಾರು. ಫೋಟೋಸು, ಕಾರ್ ಜೊತೆಗಿನ ಫೋಟೋಗಳು. ಕಾರ್ ಹೆಂಗಿದೆ ಅಂದ್ರೆ ಹೆಂಗ್ ಶೂಟ್ ಮಾಡಿದಾರೆ ನೋಡಿ ಒಳಗಡೆದೆಲ್ಲ. ಅಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೆ ಬಂದ್ರು ಗುರು ಅನ್ಬೇಕು. ಹ್ಯೂಮನ್ ಟ್ರಾನ್ಸ್ಪೋರ್ಟೇಷನ್ ಈ ರೀತಿ ಸ್ಟಾರ್ಟ್ ಆಗಿದ್ದು, ಇದ್ರಲ್ಲಿ ಹೋಗ್ತಿದ್ರು ರಾಘವೇಂದ್ರ ಸ್ವಾಮಿಗಳು. ಹಾ, ಆಮೇಲೆ ಈ ತರ ಬಂದಿದ್ದು ಎವಲ್ಯೂಷನ್. ಇದು ಈ ಕಾರ್ ಬಂದು 1949. ಇಂಡಿಪೆಂಡೆನ್ಸ್ ಬಂದಿತ್ತು. ಇಲ್ಲಿರೋ ಕಲೆಕ್ಷನ್ಸ್ಗೆಲ್ಲ ದಿಸ್ ಇಸ್ ದ ಮೋಸ್ಟ್ ಗಾರ್ಜಿಯಸ್ ಕಾರ್. ಹೇಳಪ್ಪ ಇಲ್ಲಿ ನಮ್ಮ ತಾತ ಈ ತರ ಬುಲೆಟ್ ತಗೊಂಡಿರಂತೆ. ಬರೀ 7,000 ರೂಪಾಯಿ ಅಂತ ಗಾಡಿ. 7,000 ರೂಪಾಯಿಗಾಗ. ಪೆಟ್ರೋಲ್ ರೇಟ್ 5 ರೂಪೀಸ್ ಇತ್ತಂತೆ. ಇವಾಗ ಪೆಟ್ರೋಲ್ ರೇಟ್ 102 ರೂಪಾಯಿ ಐತೆ. ಈ ಗಾಡಿ ತಗೊಳಕ್ 3 ಲಕ್ಷ ರೂಪಾಯಿ ಆಗುತ್ತೆ. ಎಷ್ಟು ಇನ್ಫ್ಲೇಷನ್ ಆಗಿದೆ. ಬೈಕ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಹಣ ಬೇಡ ತಗೋಗೋಣ ಪ್ಲೀಸ್, 1 ಲಕ್ಷ ಗಾಡಿ ಅವೇ ಅಂತಾರೆ. ಈ ಕಾರ್ ಏನ್ ಸಕ್ಕತ್ತಾಗಿದೆ. ಕಲರ್ ನೋಡು. ಪ್ಯಾರಿಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದ ಕಾರ್ ಇದು ಅನ್ಸುತ್ತೆ. ಓ, ಸಿಟ್ರಾನ್ ಟ್ರಾಕ್ಷನ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಫ್ರಾನ್ಸ್. ಯಾರೋ ಗೋವಿಂದ್ ರಾಜು ಅನ್ನೋರು ಚೆನ್ನೈ ಅವ್ರು ಕೊಟ್ಟಿರೋದು. ಇದು ಹೆಂಗಿದೆ ನೋಡಿ ಕಾರ್, ಶೆವಲೆ ಇಂಪಾಲಾ ಅಂತ. ನೋಡಕ್ಕೆ ಕಾಸು. ನನ್ನ ಫೋನ್ ತುಂಬಾ ಐತಲ್ಲಮ್ಮ ಇಲ್ಲಿಂದ. ಯಪ್ಪ, ಕೊಡ್ಸಮ್ಮ ಈ ತರ ಒಂದು ಕಾರ್ ಪ್ಲೀಸ್. ಸರಿ, ಆರ್ಡರ್ ಮಾಡಿದೀನಿ, ಬರ್ತಡೇ ದಿನ ಬರುತ್ತೆ. ಅಮೆಝಾನ, ಫ್ಲಿಪ್ಕಾರ್ಟಾ, ಮೀಶೋದ್ ಮಾತ್ರ ದಯವಿಟ್ಟು ಬೇಡ ಪ್ಲೀಸ್. ನೀನೇನ್ ತಕ್ಕೊಟ್ಟಿಲ್ಲ ಅಂದ್ರೂ ಬೇಡ, ಮೀಶೋದ್ ಮಾತ್ರ ಬೇಡ. ಹೆಂಗೈತಪ್ಪ ಗ್ಲಾಸ್? ಹ್ಞೂ ಕಾಣುತ್ತೆ. ಬಿಸ್ಲಲ್ಲಿ ಇರ್ಬೇಕು ಮಮ್ಮಿ, ಬಿಸ್ಲಲ್ಲಿ ಇದ್ದಾಗ ಹಾಕೊಂಡಾಗ ಇನ್ನ ಕಾಣುತ್ತೆ, ಒಳಗಡೆ ಕಾಣಿಸಲ್ಲ. ನಮ್ಮಪ್ಪ ಈ ಗ್ಲಾಸ್ ಹಾಕೊಂಡಿದ್ದೇನು ಕತ್ಲೆ ಕಾಣ್ತಾನೆ ಇಲ್ವ ಏನೋ ಅಂತಾರೆ. ಏನು ಕಾಣಲ್ಲ. ಸೂಪರ್. ಹಾ ಹಾ, ಏನ್ ಪೋಸು. ಗಂಡ ಒಂದು ಹೆಂಡತಿ ಒಂದು. ಅದ ಅವ್ನು ನೋಡಿ, ಬಾರ ಹೊಡಿತಾರೆ, ಹೊರಗಡೆ ಹೋಗಿಲ್ಲ ಬಾ. ಹಾ, ಆ್ಯಂಡ್ ಫಸ್ಟ್ ಫ್ಲೋರಿಂದ ಕೆಳಗಡೆ ಹೋಗೋಕ್ಕೆ ಈ ಥರ ಕರ್ವ್ ಆಗಿ ಸ್ಟೇರ್ಸ್ ಮಾಡಿದ್ದಾರೆ. ಹಿಂಗೆ ಇಳ್ಕೊಂಡು ಹೋಗೋದು, ತಿರ್ಕೊಂಡು. ಅಲ್ಲಮ್ಮ, ಏನು ನಿಧಾನಕ್ಕೆ ಬಾ, ಬಿದೋಗ್ಬಿಟ್ಟಿಯಾ ಅಂದೆ. ನಿಧಾನಕ್ಕೆ ಬಾ, ಬಿದೋಗ್ಬಿಟ್ಟಿಯಾ. ಸರಿ, ಉಳ್ಕೊಂಡು ಹೋಗ್ಬಿಡ್ತೀಯ ದುರ್. ಕೆಳಗಡೆ ಸೆಲ್ಲಾರಲ್ಲಿ ಈ ಥರ ದೊಡ್ಡ ದೊಡ್ಡ ಟ್ರಕ್ಸ್ ಎಲ್ಲ ಇದೆ. ಈ ಟ್ರಕ್ಸ್ ನೋಡಿ ಹೆಂಗಿದೆ. ಇದು ಮಿಲಿಟ್ರಿ ಟ್ರಕ್, ಇದು ಶೆವರ್ಲಿದು ಮಿಲಿಟ್ರಿಲಿ ಯೂಸ್ ಮಾಡಿರ್ತಾರೆ. ಹಳೆ ವ್ಯಾನ್ಸು, ಜೀಪ್ಸು ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇದು ನಮ್ಮ ವಿಷ್ಣು ದಾದ ಯೂಸ್ ಮಾಡ್ತಿದ್ದಂಥ ಕಾರು, KA04 ರಿಜಿಸ್ಟ್ರೇಷನು, ಡ್ಯಾಟ್ಸನ್ ಕಾರು. ಕಾರ್ ಡೀಟೇಲ್ಸ್ ಇಲ್ಲಿದೆ. ವೈಟ್ ಕಲರ್ ಕಾರು. ವಿಷ್ಣು ದಾದ ಒಂದು ಫೋಟೋ ಕೂಡ ಇಳಿಸಿದ್ದಾರೆ. ಡ್ಯಾಟ್ಸನ್ ಬ್ಲೂಬರ್ಡ್ 1.8 GL, 1770cc, 4 ಸ್ಪೀಡ್.
ಸಾಹಸ ಸಿಂಹ ವಿಷ್ಣುವರ್ಧನ ಅವಾಗಿನ ಪ್ರೈಸು $9,845 ಅಂತೆ. ಅದು ಬರೀ 1983 1983 $9,000 ಅಂದ್ರೆ ಅಪ್ಪ, $10,000 ಅಂದ್ರೆ 8 ಲಕ್ಷ. ಮರ್ಸಿಡೀಸ್ ರೆಡ್ ಬ್ಯೂಟಿ ಕಾರ್ ಏನ್ ರಾಯಲ್ ಆಗಿದೆ ನೋಡಮ್ಮ ಕಲರ್ 1980. ರೆಡ್. ಹೆಂಗಿದೆ ನೋಡ ಅವಾಗ್ಲೇ. ಮರ್ಸಿಡೀಸ್ ಕಲೆಕ್ಷನ್ ಇಟ್ಟಿದ್ದಾರೆ ಇಲ್ಲಿ, ಸ್ವಲ್ಪ ಹಳೇದು. ಇವಾಗ ಸ್ವಲ್ಪ ಎವಲ್ಯೂಷನ್ ಕಾರ್ ಕೂಡ ಇಟ್ಟಿದ್ದಾರೆ, ರೀಸೆಂಟ್ ಕಾರ್ಸ್. ಈ ಕಾರ್ ನೋಡಿದ್ರೆ ನಮ್ಗೆ ನೆನಪಾಗೋದು ಜಾಗ್ವಾರ್ ಕಾರು. ದರ್ಬಾರ್ ಜೋರು, ಅಂಬಾಸಿಡರ್ ಇನ್ಕಮ್, ಆನಂದಕ್ಕೆ ವೆಲ್ಕಮ್, ಪ್ರೀಮಿಯರ್ ಪದ್ಮಿನಿ, ಪ್ರೀಮಿಯರ್ ಪದ್ದು. ಆಮೇಲೆ ಏನ್ ಹೇಳ್ತಿದ್ಯಾ ಸಾಂಗ್ ಪ್ರೀಮಿಯರ್ ಪದ್ದು, ಎಲ್ಲ ಮುದ್ದು, ಕಾರ್ ಅಂದ್ರೆ ಸಂತೋಷ, ಏನೋ ಇದೆ ಸಾಂಗ್. ಗೊತ್ತಿಲ್ಲ ನನಗೆ, ನಿಂಗೆ ಗೊತ್ತಿಲ್ಲ. ಅದೇನು ಗೊತ್ತಾ, ಸಿದ್ಲಿಂಗು ಫಿಲಮ್ದು. ಜಾಗ್ವಾರ್ ಕಾರು, ದರ್ಬಾರ್ ಜೋರು, ಅಂಬಾಸಿಡರ್ ಇನ್ಕಮ್, ಆನಂದಕ್ಕೆ ವೆಲ್ಕಮ್, ಪ್ರೀಮಿಯರ್ ಪದ್ದು, ಪ್ರೇಯರ್ಗೆ ಮುದ್ದು, ಕಾರ್ ಅಂದ್ರೆ ಸಂತೋಷ. ಆಮೇಲೆ ಗೊತ್ತಿಲ್ಲ ಗೈಸ್. ಆ್ಯಂಡ್ ಒಂದು ಕಡೆ ಈ ಥರ ಒಂದು ಕಾರ್ನ ಸಪ್ರೇಟ್ ಪಾರ್ಟ್ಸ್ನ ಹ್ಯಾಂಗ್ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ, ಸ್ವಲ್ಪ ನೋಡೋಕ್ಕೆ ಒಂದು ಥೀಮ್ಡಾಗಿ ಕಾಣಲಿ ಅಂತ. ಇಲ್ಲಿಂದ ಹೋಗೋ ತನಕ ಇದು ಟ್ರಾನ್ಸ್ಫರ್ ಆಗ್ತದೆ. ವಿ ಕಾಂಟ್ ಹೆಲ್ಪ್ ದ್ಯಾಟ್, ನೆವರ್ ಎಂಡಿಂಗ್ ಥಿಂಗ್. ಆ್ಯಂಡ್ ಆ ಕಾರ್ ತಿರುಗ್ತಾ ಇರುತ್ತೆ. ಅಷ್ಟೇ, ಕಾರ್ ಕಲೆಕ್ಷನ್ಸ್ ಆಲ್ಮೋಸ್ಟ್ ಮುಗೀತು. ಒಂದು ಸ್ವಲ್ಪ ಎಕ್ಸಿಟ್ ಆಯ್ತೀವಿ. ಆ್ಯಂಡ್ ಇಲ್ಲಿ ಕಾರ್ಸ್ ಅಷ್ಟೇ ಅಲ್ಲ, ಆ್ಯಂಟಿಕ್ ಹಳೇದು ಯೂಸ್ ಮಾಡ್ತಿದ್ದ ವಸ್ತುಗಳು, ಮತ್ತು ಶಾವಿಗೆ, ಆಯುಧಗಳು, ವೆಪನ್ಸು ಎಲ್ಲ ಇಟ್ಟಿದ್ದಾರೆ. ಕಿಚನ್ ಯೂಸ್ ಮಾಡ್ತಿದ್ರು, ಕಿಚನ್ ಎಸೆನ್ಷಿಯಲ್ಸು, ಬೆಣ್ಣೆ ಕಡಿತಾ ಇದೆ, ಬೆಣ್ಣೆ ಕೋಲು, ಇದು ನೂಲು ನೈತಿ ಇದು. ಈ ಥರ ಕಲೆಕ್ಷನ್ಸು ನೋಡೋಕೆ ಸಿಗುತ್ತೆ ನಿಮಗೆ. ಎಲ್ಲ ಅವಾಗಿನ ವೆಯ್ಟ್ಸು. ಹಳೆ ಏನ್ ಬಾಕ್ಸ್ ನೋಡಿ ಹೆಂಗಿದೆ. ಕ್ಯಾಮ್ರಾ ಸ್ವಲ್ಪ ದೊಡ್ಡದು ಅನಿಸ್ತದೆ, ತುಂಬ ಚಿಕ್ಕದು, ಇಷ್ಟೇ ಇರೋದು. ಟೈನಿ ಎಂ ಬಾಕ್ಸ್ ಅಂದರೆ ಇದ್ಲು ಹಾಕ್ಬಿಟ್ಟು ಮಾಡ್ಕೋತಾ ಇದ್ರು ಕೋಲ್ದು. ಇಸ್ತ್ರಿ ಪೆಟ್ಟಿಗೆ, ಇಲ್ಲಿ ಗಡಿಯಾರ, ಟೆಲಿಫೋನ್ಸು, ಟೈಪಿಂಗ್ ಮಷೀನು, ಬಾಕ್ಸ್ ಕ್ಯಾಮ್ರಾ, ಏನೇನೋ ಇದೆ ಆಂಟಿ ಕಲೆಕ್ಷನ್ಸ್. ಮನೆ ಲಾಕರ್ ತಂದು ಕೊಡ್ಬೋದು. ನಮ್ಮನೇಲಿ ಇದೆ ಇದು ಕಬ್ಬಿಣದ ಪೆಟ್ಟಿಗೆ ಅಂತ. ಅಷ್ಟೇ, ನಮ್ಮೂರಿಗೆ ಹೋದಾಗ ತೋರಿಸ್ತೀನಿ. ಸೇಮ್ ಹಿಂಗೆ ಇರೋದು. ಇನ್ನು ಸ್ವಲ್ಪ ದೊಡ್ಡದು, ಸ್ವಲ್ಪ ಅಡ್ವಾನ್ಸ್ಡು, ಇದು ಸ್ವಲ್ಪ ಹಳೆಯದು. ಆ್ಯಂಡ್ ಹಳೆ ಕಾಲದ ವೆಪನ್ಸ್, ಬಂದೂಕು, ಎಲ್ಲ ರೀತಿ ವೆಪನ್ಸ್ ಇದೆ. ಇದು ಪೇಪರ್ ಕಟ್ಟಿಂಗ್ ಮಷೀನು. ಈ ಥರ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ಸೊ ಇವಾಗ ಎಲ್ಲ ಮುಗಿಸಿ ಆಚೆ ಎಕ್ಸಿಟ್ ಆಗಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಇದಾಗಿತ್ತು ನಮ್ಮ ಪಯಣ ಮ್ಯೂಸಿಯಂ ವ್ಲಾಗ್. ನಮ್ಮಪ್ಪ 50 ರೂಪಾಯಿ ಕೊಟ್ಟಿದ್ಗೂ ಲಾಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಪ್ಪ, 50 ರೂಪಾಯಿ ಕೊಡ್ಬೋದಾ? ಮ್ಯೂಸಿಯಂ ಚೆನ್ನಾಗಿದೆಯಾ? ಓಕೆ ಓಕೆ. ಸಾಗರ್ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಗೈಸ್. ಬಾಯ್.